ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಲಿಯುಗದ ಅಂತ್ಯ ತುಂಬಾನೇ ಹತ್ತಿರದಲ್ಲಿದೆ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ಜಗತ್ತಿನಲ್ಲಿ ಒಂದಾದ ನಂತರ ಒಂದು ವಿದ್ಯಮಾನಗಳು ನಡೆಯುತ್ತಲೇ ಇದೆ. ಒಂದ್ ಕಡೆ ಯುದ್ಧದ ವಾತಾವರಣ ಇದ್ರೆ, ಮತ್ತೊಂದ್ ಕಡೆ ಈಗ ಭೀಕರ ರೋಗವೊಂದು ಜಗತ್ತನ್ನ ಆವರಿಸುವ ಲಕ್ಷಣಗಳು ಗೋಚರಿಸುತ್ತಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ. ಅಲ್ಲಿಗೆ ಕೊರೋನಾ ಬಳಿಕ ಇದೇ ಮೊದಲ ಬಾರಿಗೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಇಂಥದ್ದೊಂದು ನಿರ್ಧಾರಕ್ಕೆ ಕಾರಣ ಮಂಕಿ ಪಾಕ್ಸ್ ಅಂದರೆ ಮಂಗನ ಸಿಡುಬು ಅನ್ನುವ ಭೀಕರ ಕಾಯಿಲೆ. ಮಂಗನ ಸಿಡುಬು ಕಾಯಿಲೆ ಜಗತ್ತಿನಾದ್ಯಂತ ವೇಗವಾಗಿ ಹರಡುತ್ತಿದೆ. ಈಗಾಗಲೇ 100ಕ್ಕೂ ಹೆಚ್ಚು ದೇಶಗಳಿಗೆ ಹಬ್ಬಿರುವ ಈ ಕಾಯಿಲೆ ಏಷ್ಯಾಗೂ ದಾಂಗುಡಿ ಇಟ್ಟು ಬಿಟ್ಟಿದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ಪಾಕಿಸ್ತಾನಕ್ಕೂ ಮಂಗನ ಸಿಡುಬು ಕಾಯಿಲೆ ಕಾಲಿಟ್ಟು ಬಿಟ್ಟಿದೆ. ಇದೇ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಫುಲ್ ಅಲರ್ಟ್ ಆಗಿದೆ. ಆಫ್ರಿಕಾದಿಂದ ಹರಡಲು ಶುರುವಾದ ಈ ಕಾಯಿಲೆ ಈಗ ಜಗತ್ತಿನ ಮೂಲೆ ಮೂಲೆಯಲ್ಲೂ ಆರ್ಭಟ ಮಾಡೋದಕ್ಕೆ ಶುರು ಮಾಡಿದೆ. ಇದನ್ನೆಲ್ಲ ಕೇಳುವಾಗ ನಿಮಗೆ ಸಿಲ್ಲಿ ಅಂತ ಅನಿಸಬಹುದು. ಮಂಗನ ಕಾಯಿಲೆ ಹಳೆಯ ಕಾಯಿಲೆ ಅಲ್ವಾ, ಅದಕ್ಕೆ ವ್ಯಾಕ್ಸಿನ್ ಕೂಡ ಬಂದಿದೆ. ಇಷ್ಟೆಲ್ಲ ಇರುವಾಗ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಅಗತ್ಯ ಏನಿತ್ತು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ನಿಮ್ಗೆ ಗೊತ್ತಿರಲಿ, ಈ ಹಿಂದಿನ ಮಂಗನ ಕಾಯಿಲೆಗೂ ಈಗಿನ ಮಂಗನ ಸಿಡುಬು ರೋಗಕ್ಕೂ ವ್ಯತ್ಯಾಸ ಇದೆ. ಅಷ್ಟಕ್ಕೂ ಮಂಗನ ಸಿಡುಬು ರೋಗ ವ್ಯಾಪಕವಾಗಿ ಹರಡೋದಕ್ಕೆ ಕಾರಣವೇನು, ಮಂಗನ ಸಿಡುಬು ರೋಗದ ಲಕ್ಷಣಗಳೇನು, ಇದನ್ನು ತಡೆಗಟ್ಟೋದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಂಗನ ಕಾಯಿಲೆ ಈ ಹೆಸರು ಕೇಳಿದ್ರೆ ಭಯ ಹುಟ್ಟಿಸುತ್ತೆ. ಅದರಲ್ಲೂ ನಮ್ಮ ಮಲೆನಾಡಿನ ಭಾಗದ ಜನರಿಗೆ ಈ ಕಾಯಿಲೆ ಬಗ್ಗೆ ಚೆನ್ನಾಗಿಯೇ ಗೊತ್ತಿರಬಹುದು. ಆದರೆ ಈಗ ಕಾಣಿಸಿಕೊಂಡಿರುವ ಕಾಯಿಲೆ ಮಂಗನ ಸಿಡುಬು ಕಾಯಿಲೆ. ವರದಿಗಳ ಪ್ರಕಾರ ಈ ಮಂಗನ ಸಿಡುಬು ಕಾಯಿಲೆ ಮೊದಲು ಪತ್ತೆಯಾಗಿದ್ದು ಕಾಂಗೋ ದೇಶದಲ್ಲಿ 1958ರಲ್ಲಿ ಮೊದಲ ಬಾರಿಗೆ ಈ ಕಾಯಿಲೆ ಪತ್ತೆಯಾಗಿದೆ ಅನ್ನುವ ದಾಖಲೆಗಳಿದೆ. ಆರಂಭದಲ್ಲಿ ಈ ರೋಗ ಮಂಗಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಕೋತಿಗಳಿಂದ ಮನುಷ್ಯರಿಗೆ ಕೂಡ ಹರಡೋದಕ್ಕೆ ಶುರುವಾಯಿತು. ಆದರೆ ಈಗಿನ ಹೊಸ ವಿಷಯ ಏನಪ್ಪಾ ಅಂದ್ರೆ, ಕಾಯಿಲೆ ಈಗ ಮನುಷ್ಯರಿಂದ ಮನುಷ್ಯರಿಗೆ ಕೂಡ ಹರಡೋದಕ್ಕೆ ಶುರುವಾಗಿದೆ. ಹೌದು, ಇದೇ ಕಾರಣಕ್ಕೆ ಈಗ ಮಂಗನ ಸಿಡುಬು ರೋಗದ ಬಗ್ಗೆ ಜಗತ್ತು ಚಿಂತೆಗೀಡಾಗಿರೋದು. ಯಾವುದೇ ಕಾಯಿಲೆ ಆಗಲಿ, ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಕ್ಕೆ ಶುರುವಾದರೆ ಡೆಡ್ಲಿ ಆಗಿ ಹರಡೋದಕ್ಕೆ ಶುರುವಾಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಸೇಮ್ ಟು ಸೇಮ್ ಕೊರೋನಾ ಕೂಡ ಇದೇ ರೀತಿ ಹರಡಿತ್ತು. ಕೊರೋನಾ ಒಂದು ವೇಳೆ ಮನುಷ್ಯರಿಂದ ಮನುಷ್ಯರಿಗೆ ಹರಡದೇ ಇರ್ತಿದ್ರೆ ದೊಡ್ಡ ತೊಂದರೆಗಳು ಆಗ್ತಾ ಇರಲಿಲ್ಲ. ಆದರೆ ಕೊರೋನಾ ಪ್ರಾಣಿಯಿಂದ ಮನುಷ್ಯನಿಗೆ, ನಂತರ ಮನುಷ್ಯನಿಂದ ಮನುಷ್ಯನಿಗೆ ಹರಡೋದಕ್ಕೆ ಶುರುವಾಯಿತು. ಇಲ್ಲೇ ಸಮಸ್ಯೆ ಆಗಿದ್ದು. ಈಗ ಮಂಕಿ ಪಾಕ್ಸ್ ನ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ. ಮಂಕಿ ಪಾಕ್ಸ್ ಈಗ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಬಾರಿ ಮಂಕಿ ಪಾಕ್ಸ್ ನ ಆರ್ಭಟ ಶುರುವಾಗಿದ್ದು ಆಫ್ರಿಕಾದಿಂದ. ಆಫ್ರಿಕಾ ಒಂದರಲ್ಲೇ 14,000ಕ್ಕೂ ಹೆಚ್ಚು ಮಂದಿಗೆ ಮಂಕಿ ಪಾಕ್ಸ್ ರೋಗ ಕಾಣಿಸಿಕೊಂಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ, ಈ 14,000 ಜನರಲ್ಲಿ 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಮಂಗನ ಸಿಡುಬು ಕಾಯಿಲೆಯಿಂದ 100ರಲ್ಲಿ 4 ಮಂದಿ ಬಲಿಯಾಗುವ ಸಾಧ್ಯತೆ ಇದೆ. ಅಂದ್ರೆ ಈ ಕಾಯಿಲೆಯಿಂದ ಆಗುವ ಮರಣ ಪ್ರಮಾಣ ಕೊರೋನಾಗೆ ಹೋಲಿಸಿದ್ರೆ ತೀರಾ ಕಡಿಮೆ. ಆದ್ರೆ ಲಕ್ಷಾಂತರ ಜನರಿಗೆ ಈ ರೋಗ ಹಬ್ಬಿಬಿಟ್ರೆ ಲಕ್ಷದಲ್ಲಿ 4,000 ಜನ ಸಾವನ್ನಪ್ಪುವ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಾವು ಮರಿಬಾರದು. ಎಲ್ಲದಕ್ಕಿಂತ ಭಯಪಡಿಸುವ ವಿಚಾರ ಅಂದರೆ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೊಸ ಪ್ರಕರಣಗಳಲ್ಲಿ 160% ಹೆಚ್ಚಳವಾಗಿದೆ. ಅದರಲ್ಲೂ ಆಫ್ರಿಕಾದಲ್ಲಿ ಮಂಕಿ ಪಾಕ್ಸ್ ಪ್ರಕರಣದ ಸಂಖ್ಯೆ ವಿಪರೀತವಾಗಿ ಏರಿಕೆಯಾಗಿದೆ. ಹೀಗೆ ಈ ಬಾರಿ ಆಫ್ರಿಕಾದಲ್ಲಿ ಕಾಣಿಸಿಕೊಂಡ ಮಂಗನ ಕಾಯಿಲೆ ಈಗ ಭಾರತದ ಗಡಿಯ ಸಮೀಪಕ್ಕೆ ಬಂದು ಬಿಟ್ಟಿದೆ. ಇದೇ ಕಾರಣಕ್ಕೆ ಭಾರತೀಯರಲ್ಲಿ ಆತಂಕ ಮನೆ ಮಾಡಿರೋದು. ಅಂದಹಾಗೆ ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಮಂಕಿ ಪಾಕ್ಸ್ನ 3 ಪ್ರಕರಣಗಳು ದೃಢಪಟ್ಟಿವೆ. ಮಧ್ಯಪ್ರಾಚ್ಯ ದೇಶಗಳಿಂದ ಪಾಕಿಸ್ತಾನಕ್ಕೆ ಹಿಂದಿರುಗಿದವರಲ್ಲಿ ಈ ರೂಪಾಂತರಿ ಕಾಣಿಸಿಕೊಂಡಿದೆ. ಇನ್ನು ಭಾರತಕ್ಕೆ ಕಾಲಿಡೋದಕ್ಕೆ ತುಂಬಾ ದೂರದಲ್ಲೇನೂ ಇಲ್ಲ. ಹೀಗಾಗಿ ಭಾರತದ ಆರೋಗ್ಯ ಇಲಾಖೆ ಈಗಲೇ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾದರೆ ಈ ರೋಗದ ಲಕ್ಷಣಗಳೇನು, ಈ ರೋಗ ಯಾವ ರೀತಿ ಹರಡುತ್ತೆ, ಮಂಕಿ ಪಾಕ್ಸ್ ಬರದಂತೆ ತಡೆಗಟ್ಟೋದು ಹೇಗೆ, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ನೋಡೋಣ.
ನಾವು ಆರಂಭದಲ್ಲೇ ಹೇಳಿದಂತೆ ಮೊದಲು ಈ ರೋಗ ಕೇವಲ ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಮಾತ್ರ ಹರಡ್ತಾ ಇತ್ತು. ಆದರೆ ಈಗ ಉಂಟಾಗಿರುವ ರೂಪಾಂತರಿ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಕ್ಕೆ ಶುರು ಮಾಡಿದೆ. ಮಂಕಿ ಪಾಕ್ಸ್ ಸಾಮಾನ್ಯವಾಗಿ ಕೋತಿಗಳು, ಇಲಿಗಳು ಮತ್ತು ಅಳಿಲುಗಳಂತಹ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ. ಹೀಗೆ ಮನುಷ್ಯನಿಗೆ ಹರಡಿದ ನಂತರ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಕ್ಕೆ ಶುರುವಾಗುತ್ತೆ. ಮನುಷ್ಯರಿಂದ ಮನುಷ್ಯರಿಗೆ ಹೆಚ್ಚಾಗಿ ಲೈಂಗಿಕ ಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಹರಡುತ್ತೆ ಅಂತ ವೈದ್ಯರು ಹೇಳ್ತಾರೆ. ಬೇರೆ ಬೇರೆ ವಿಧಾನಗಳಲ್ಲೂ ಕೂಡ ಹರಡುತ್ತೆ. ಆದರೆ ಲೈಂಗಿಕ ಕ್ರಿಯೆಯಿಂದ ಈ ರೋಗ ಹೆಚ್ಚಾಗಿ ಹರಡುತ್ತೆ ಅಂತ ವರದಿಗಳು ಹೇಳ್ತಾವೆ. ಇನ್ನು ರೋಗದ ಲಕ್ಷಣಗಳೇನು ಅಂತ ಕೇಳಿದ್ರೆ, ಇದರ ಮೊದಲ ಲಕ್ಷಣ ಮೈ ತುಂಬ ಪಿಂಪಲ್ಸ್ ರೀತಿಯ ಕೀವುಗಳು ಕಾಣಿಸಿಕೊಳ್ಳುವುದು. ಈ ರೀತಿ ಕಾಣಿಸಿಕೊಂಡ ನಂತರ ಹಲವು ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಶೀತ, ಜ್ವರ, ತಲೆನೋವು, ಸ್ನಾಯು ದೌರ್ಬಲ್ಯ, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಜ್ವರ ಬರುವ ಸಾಧ್ಯತೆ ಕೂಡ ಇದೆ. ಜ್ವರ ಬಂದ ನಂತರ 1-4 ದಿನಗಳ ನಂತರ ಚರ್ಮದಲ್ಲಿ ದದ್ದು ಪ್ರಾರಂಭವಾಗುತ್ತದೆ. ಈ ದದ್ದುಗಳು ಸಾಮಾನ್ಯವಾಗಿ ಮುಖ, ಕೈಗಳು ಅಥವಾ ಪಾದಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ನಂತರ ದೇಹದ ಇತರೆ ಭಾಗಗಳಿಗೆ ಹರಡುತ್ತದೆ. ಸಾಮಾನ್ಯವಾಗಿ ಈ ರೋಗ 7-14 ದಿನಗಳವರೆಗೂ ಇರುತ್ತೆ ಅಂತ ತಜ್ಞರು ಹೇಳ್ತಾರೆ. ಹಾಗಾದರೆ ಈ ರೋಗ ಬರದಂತೆ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದರೆ, ಮಂಗನ ಕಾಯಿಲೆಯಿಂದ ಕಾಣುವ ದದ್ದು ಹೊಂದಿರುವ ಜನರೊಂದಿಗೆ ಸುಮಾರು 14 ದಿನಗಳ ಕಾಲ ಅಂತರವನ್ನ ಕಾಯ್ದುಕೊಳ್ಳುವುದು ಉತ್ತಮ. ಕೆಲವೊಂದು ವಿಚಾರದಲ್ಲಿ ಜಾಗರೂಕತೆ ವಹಿಸಬೇಕಾಗುತ್ತೆ. ಅವರು ಬಳಸುವ ಬಟ್ಟೆ, ಪೇಪರ್, ಹೊದಿಕೆಗಳು ಅಥವಾ ಇತರೆ ವಸ್ತುಗಳನ್ನು ಬಳಸದೇ ಇರುವುದು ಉತ್ತಮ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಆರೋಗ್ಯವಂತರು ಮಂಕಿ ಪಾಕ್ಸ್ ರೋಗ ಇರುವ ಜನರಿಂದ ದೂರ ಇರೋದೇ ಉತ್ತಮ. ಇನ್ನು ಚರ್ಮದಿಂದ ಚರ್ಮದ ಸಂಪರ್ಕದ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಇದು ಸೀನುವಾಗ ಮತ್ತು ಕೆಮ್ಮುವಾಗ ಸೋಂಕಿತ ಉಸಿರಾಟದ ಮೂಲಕವೂ ಹರಡುವ ಸಾಧ್ಯತೆ ಇದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ವ್ಯಕ್ತಿಗಳಿಗೆ ಸೋಂಕು ತಗುಲುವ ಕಾರಣ ರೋಗದ ಭೀತಿ ಹೆಚ್ಚಾಗಿದೆ. ಹಾಗಂತ ಕೇವಲ ಮನುಷ್ಯರಿಂದ ಮಾತ್ರ ಈ ರೋಗ ಹರಡೋದಿಲ್ಲ, ಪ್ರಾಣಿಗಳಿಂದ ಕೂಡ ಹರಡುತ್ತೆ. ಆದರೆ ಯಾವ ಪ್ರಾಣಿಯಲ್ಲಿ ರೋಗ ಇದೆ ಅನ್ನೋದು ನಮಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರಾಣಿಗಳ ವಿಚಾರದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೊರಗಿನಿಂದ ಬಂದ ಕೂಡಲೇ ನಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಬೇಕಾಗುತ್ತೆ. ನಾವು ಕೊರೋನಾದ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದೇವೋ ಅದೇ ರೀತಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಇಲ್ಲೂ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಂತ ಈ ರೋಗ ಕೊರೋನಾದಷ್ಟು ಭೀಕರವಾಗಿಲ್ಲ, ಕೊರೋನಾದಷ್ಟು ಮರಣ ಪ್ರಮಾಣ ಕೂಡ ಈ ರೋಗದಲ್ಲಿ ಇರೋದಿಲ್ಲ. ಆದರೆ ನಾವು ಯಾವುದನ್ನ ಕೂಡ ಕೇರ್ಲೆಸ್ ಮಾಡಬಾರ್ದು. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಒಳ್ಳೆಯದು. ಅದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಂದರೆ ಅದರ ತೀವ್ರತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕೆಲವೊಂದು ಎಚ್ಚರಿಕೆಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಭಾರತೀಯರು ಭಯ ಪಡುವ ಅಗತ್ಯ ಇಲ್ಲ ಅಂತ ನಮ್ಮ ಆರೋಗ್ಯ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಮಂಕಿ ಪಾಕ್ಸ್ ಪ್ರಭಾವ ಬೀರೋದಿಲ್ಲ, ಅದರ ಪರಿಣಾಮ ಅತ್ಯಂತ ಕನಿಷ್ಠವಾಗಿದೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಇನ್ನು ಇದೆಲ್ಲದರ ನಡುವೆ WHO ಮಂಕಿ ಪಾಕ್ಸ್ನ ಹೆಸರನ್ನ ಎಂಪ್ಯಾಕ್ಸ್ ಅಂತ ಬದಲಾಯಿಸಿದೆ. ಇನ್ನು ಮುಂದೆ ಮಂಕಿ ಪಾಕ್ಸ್ ಅನ್ನ ಎಂಪ್ಯಾಕ್ಸ್ ಅಂತ ಕರಿಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಸೂಚನೆ ನೀಡಿದೆ. ವರ್ಷದ ಹಿಂದೆಯೇ ಮಂಕಿ ಪಾಕ್ಸ್ ಅನ್ನುವ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವ ಬಗ್ಗೆ ಚರ್ಚೆಗಳು ನಡೆದಿತ್ತು. ಇದರ ಬಗ್ಗೆ ಕೂಡ ಸಭೆ ನಡೆಸಿದ ವಿಶ್ವ ಆರೋಗ್ಯ ಸಂಸ್ಥೆ ಮಂಕಿ ಪಾಕ್ಸ್ ಅನ್ನುವ ಹೆಸರನ್ನ ಎಂಪ್ಯಾಕ್ಸ್ ಅಂತ ಬದಲಾವಣೆ ಮಾಡಿದೆ. ಅದೇನೇ ಇರಲಿ, ಕಳೆದ 4-5 ವರ್ಷದಿಂದ ಈ ಜಗತ್ತಿಗೆ ಒಂದು ರೀತಿ ಗ್ರಹಣ ಆವರಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದಿಲ್ಲೊಂದು ಸಮಸ್ಯೆಗಳು ಜಗತ್ತನ್ನ ಕಾಡುತ್ತಲೇ ಇದೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.